ಹಾಯ್ ಗಾಯ್ಸ್, ನಾವು ಇವತ್ತು ಕೇರಳದಲ್ಲಿರುವಂತಹ ಮಡೈಕಾವಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಪವರ್ಫುಲ್ ಗಾಡ್ ಅಂತದ್ದು. ಸೊ ಹೇಗಿದೆ ಅಂತೇಳಿ ನೋಡಬೇಕು. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ನಮ್ಮ ಮಾವ ಅವರು ಕಾರ್ ಡ್ರೈವರಿಗೆ ಹೇಳಿದ್ದಾರೆ, ಒಂದು ಕಾರ್ ಬರ್ತಿದೆ. ಸೊ ಅದರಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಕೊಂಡು ದೇವಸ್ಥಾನ. ನಮ್ಮ ಮಾವ ಅವರು ಕಾರ್ ಬುಕ್ ಮಾಡಿದ್ರು. ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಚಿಕ್ಕ ವಯಸ್ಸಿಂದಲೂ ಇವರೇ ಡ್ರೈವ್ ಮಾಡ್ಕೊಂಡು ಬರ್ತಾ ಇರೋದಂತೆ. ಸೊ ಇವರೇ ಕಾರ್ ಡ್ರೈವರ್ ಆಗಿರೋದು. ನಾವು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ನಾವು ಒಟ್ಟಿಗೆ ಹೋಗ್ತಾ ಇರೋದು. ಸೊ ತೋರಿಸ್ತೀನಿ ನಾವು ಒಟ್ಟಿಗೆ ಹೋಗೋದು. ಇವಾಗ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು. ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅತ್ತೆಯವ್ರನ್ನ ಮತ್ತು ನಮ್ಮ ನಾದಿನಿಯವ್ರನ್ನ ಕರ್ಕೊಂಡು ಹಾಗೆ ನಮ್ಮ ಮಾವರನ್ನ ಕರ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದು. ಯಾರ್ದು ತಿಂಡಿ ಆಗಿರಲಿಲ್ಲ. ಸೊ ಇಲ್ಲಿ ನಾವು ಸುದೀಪ್ ಹೋಟೆಲ್ ಹಳ್ಳಿ ಮನೆಗೆ ಬಂದ್ವಿ. ಪ್ಯೂರ್ ವೆಜ್. ಅಲ್ಲಿ ನಾನು ರವೆ ಇಡ್ಲಿ ತಗೊಂಡೆ, ನಮ್ಮ ಹಸ್ಬೆಂಡ್ ಅವರು ಅದೇ ತಗೊಂಡ್ರು, ನೀರು ದೋಸೆ ತಗೊಂಡ್ರು. ಇನ್ನೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೋಡಿ ಹೋಗ್ತಾ ಇದ್ದೀವಿ ಆನ್ ದಿ ವೇ. ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ. ನನಗೆ ಇಷ್ಟ ಮಾಡೋಕ್ಕೆ ವೀಡಿಯೋಸ್ನ. ಸೊ ವ್ಲಾಗಿಗೋಸ್ಕರ ನಾನು ಮಾಡಬೇಕು ಅಂತ ಹೇಳ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಪ್ಲೇಸಸ್ನ ತೆಗೆದಿದ್ದೀನಿ ಅಂತ. ಸೊ ಕೇರಳ ಹತ್ತತ್ರ ಹೋಗ್ತಾ ಇದ್ದಾಗೆ ನಾನು ಇದು ಘಾಟ್ ಸೆಕ್ಷನ್ ಬರ್ತದೆ. ಕೇರಳ ಹತ್ತತ್ರ ಹೋಗ್ತಾ ಇದ್ದಾಗೆ ನಾನು ವೀಡಿಯೋ ಮಾಡಿದ್ದೀನಿ. ಮುಂದೆ ತೋರಿಸ್ತೀನಿ, ಬರ್ತದೆ ವಿಡಿಯೋ. ತುಂಬಾ ಚೆನ್ನಾಗಿತ್ತು. ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್. ವಿಂಡೋ ಓಪನ್ ಮಾಡಿಕೊಂಡು ಒಂದು ಫ್ರೆಶ್ ಗಾಳಿ ತಗೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವಂತೂ. ಸೊ ಕೇರಳ ಬಂದ್ವಿ ನಾವು. ಬಾರ್ಡರ್ ಕ್ರಾಸ್ ಆಗಿ, ಕರ್ನಾಟಕ ಬಾರ್ಡರ್ ಕ್ರಾಸ್ ಆಗಿ ಕೇರಳ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಒಂದು ಇದಿದೆ ಇಲ್ಲಿ ಈ ಒಂದು ಕೇರಳದಲ್ಲಿ. ಬಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಇವ್ರದ್ದು. ಇಂಗ್ಲೀಷಲ್ಲೇ ಮಾತಾಡಬೇಕಾಗಿತ್ತು. ನನಗೆ ಮಲಯಾಳಂ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿತ್ತು. ಸೊ ಇಂಗ್ಲೀಷಲ್ಲೇ ಮಾತಾಡಿಕೊಂಡು ನಮಗೆ ಏನು ಬೇಕಾದನ್ನು ನಾವು ಕೇಳ್ತಾ ಇದ್ವಿ. ಫೈನಲಿ ರೂಮಿಗೆ ಬಂದ್ವಿ. ರೂಮ್ ಅಂತ ತುಂಬ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಅವರು ಬುಕ್ ಮಾಡಿರೋದು. ಇದೊಂದು ಹೋಮ್ ಸ್ಟೇ ಇತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಒಳಗಡೆ ಎಲ್ಲ ತುಂಬ ಸಖತ್ತಾಗಿತ್ತು ರೂಮ್ ಫೆಸಿಲಿಟೀಸ್. ಹಾಯ್ ಗೈಸ್, ನಾವಿವಾಗ ರೂಮ್ ಮಾಡಿದ್ರು ಅಲ್ಲಿಗೆ ಬಂದಿದ್ದೀವಿ. ಸೊ ತೋರಿಸ್ತೀನಿ ಯಾವ ಥರ ಇದೆ ರೂಮ್ ಅಂತ ಹೇಳಿ. ಇದು ಕ್ಲೋಸ್ ಆಗಿದೆ ಅಂತ. ಸೊ ಟಿ ವಿ ಆ್ಯಂಡ್ ಇಲ್ಲಿ ಟೂ ಬೆಡ್ಸ್ ಇದೆ ನೋಡಿ. ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಲ್ಲಿ. ಇಲ್ಲಿ ಬೆಡ್ರೂಮ್ ಅವರಿಗೆ, ಇದು ವಾಶ್ರೂಮು, ಬಾತ್ರೂಮ್ ಈ ಥರ ಬರ್ತದೆ. ಆ್ಯಂಡ್ ಇಲ್ಲಿ 2-3 ಬೆಡ್ರೂಮ್ಸ್ ಇದೆ. ಈ ಥರ ಬರುತ್ತೆ. ಏನಾದರೂ ಇಟ್ಕೊಳ್ಳೋಕ್ಕೆ ಅಲ್ಲಿ ವಾರ್ಡ್ರೋಬು. ಸೊ ಈ ಥರ ಬರ್ತದೆ ನಿಮಗೆ. ಅದು ಬಾತ್ರೂಮು, ವಾಶ್ರೂಮ್ ಈ ಕಡೆ ಸೈಡ್ ಅವ್ರಿಗೆ. ಇದು ಕಿಚನ್. ಇಲ್ಲಿ ಲೈಟ್ ಗೊತ್ತಿಲ್ಲ ಇಲ್ಲಿ ಹಾಕೋದು ಅಂತ. ಓಕೆ, ಇಲ್ಲಿದೆ ಅನಿಸುತ್ತೆ. ಓಕೆ, ಸೊ ದಿಸ್ ಇಸ್ ಕಿಚನ್. ಓಕೆ, ಆ್ಯಂಡ್ ಇಂಡೋರ್ ಗೇಮ್ಸ್ ಕೂಡ ಇದೆ ಈಚೆ ಆಟಾಡಲಿಕ್ಕೆ. ಜಿಮ್ ಥ್ರೆಡ್ಮಿಲ್ ಇದೆ, ಜಿಮ್ ವರ್ಕೌಟ್ ಮಾಡೋರಿಗೆ. ಆ್ಯಂಡ್ ಇಲ್ಲಿ ಏನಾದರೂ ಬ್ರಷ್ ಫೇಸ್ ವಾಶ್ ಮಾಡೋದಾದರೆ ಇಲ್ಲಿ ಈ ಥರ ಬರ್ತದೆ. ಸೊ ದಿಸ್ ಇಸ್ ಅವರ್ ರೂಮ್ ಇನ್ ಕೇರಳ. ಸೊ ನಾವು ಪ್ರೆಸೆಂಟಾಗಿ ಕೇರಳದಲ್ಲಿದ್ದೀವಿ. ಕ್ಯಾರಮ್ ಇದೆ ಆ್ಯಂಡ್ ಟೆನ್ನಿಸ್ ಗೊತ್ತಿಲ್ಲ ಇದು ಯಾವ ಥರ ಗೇಮ್ ಅಂತ. ಸೊ ನೋಡಿ ಈ ಥರ ಬರ್ತದೆ ನಿಮಗೆ.
ಸೊ ನಾನು ನೆಕ್ಸ್ಟ್ ನಿಮಗೆ ಟೆಂಪಲಲ್ಲಿ ಸಿಗ್ತೀನಿ. ನನ್ನ ವ್ಲಾಗ್ ಟೆಂಪಲಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಏನಾದರೂ ನಾನು ನೋಡಿದ್ರೆ ಅದರದ್ದೊಂದು ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ನಾವು ಬಂದಿದ್ದಿಲ್ಲಿ ಫುಡ್ಡಿಗೆ, ನೈಟ್ ಫುಡ್ ಏನು ತಗೊಂಡ್ವಿ ಅಂದರೆ, ನಾನು ತಗೊಂಡಿದ್ದು ಚಪಾತಿ ಆ್ಯಂಡ್ ಪನ್ನೀರ್ ಗ್ರೇವಿ. ಅದರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅವ್ರು ಏನು ತಗೊಂಡ್ರು ರೈಸ್ ಐಟಮ್ಸ್ ಲೈಕ್ ಫ್ರೈಡ್. ಇಲ್ಲಿ ಮಜ್ಜಿಗೆ ಅಂತ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ. ನೀವು ಟ್ರೈ ಮಾಡಬೇಕು ಹೇಳ್ತೀನಿ ಕೇರಳದಲ್ಲಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ನಾವು ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ನನ್ನಲ್ಲಿ ಯಾವ ಥರ ಇರುತ್ತೆ ದೇವಸ್ಥಾನ ಅಂತ ತೋರಿಸ್ತೀನಿ. ಸೊ ರೆಡಿ ಆದ್ಮೇಲೆ ಸಿಗ್ತೀನಿ. ಇದು ರಾಜರಾಜೇಶ್ವರ ಟೆಂಪಲ್, ಕೇರಳದಲ್ಲಿ ತುಂಬಾ ಫೇಮಸ್ ಅಂತೆ. ಈ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮಡೈಕಾವಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನೋಡಿ ಯಾವ ಥರ ಇದೆ, ಏನ್ಷಿಯಂಟ್ ಕಾಲದಲ್ಲಿ ಇರುವಂಥ ಒಂದು ದೇವಸ್ಥಾನ ಇದು. ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಓಲ್ಡನ್ ಕಾಲದಲ್ಲಿ ಯಾವ ಥರ ಇತ್ತು ಆ ಥರನೇ ಕೋಟೆ ಟೈಪ್. ತುಂಬಾ ಚೆನ್ನಾಗಿತ್ತು. ನನಗಂತೂ ಹೋಗಿದ್ದು ವಿಸಿಟ್ ಮಾಡಿರೋದು. ಗಾಯ್ಸ್ ಇದು ಮಾವಿನ ಮರ ನೋಡಿ ಯಾವ ಥರ ಇದೆ ನೋಡಿ ಗಾಯ್ಸ್. ಇದೇ ದೇವಸ್ಥಾನ. ಇದು ರಾಜರಾಜೇಶ್ವರ ದೇವಸ್ಥಾನ. ಗಾಯ್ಸ್ ಇದು ಕಲ್ಯಾಣಿ ಅಂತ ಹೇಳಿದ್ದು. ನೆಕ್ಸ್ಟ್ ನಾವು ಹೋಗಿರೋದು ಮಡೈಕಾವಲಮ್ಮ ದೇವಸ್ಥಾನ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಬಟ್ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಕೊಳ್ಳೋದು ಅಲ್ಲೇ ಅಂತೆ. ಬೈ ವಾಕ್ ಹೋಗಬೇಕು ಹೇಳಿದ್ರು. ತುಂಬ ಚೆನ್ನಾಗಿ ಅನಿಸ್ತು ದೇವಸ್ಥಾನ, ತುಂಬ ಚೆನ್ನಾಗಿದೆ ನೋಡಿ. ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ಪ್ರಸಾದವಾಗಿ ಚಿಕನ್, ಹೆಸರು ಕಾಳು, ಪೊಂಗಲ್ ಕೊಡ್ತಾರೆ. 2 ಟೈಪ್ಸ್ ಆಫ್ ಪೊಂಗಲ್ ಕೊಡ್ತಾರೆ ನೋಡಿ. ಯಾವ ಥರ ಇದೆ ಅಂತ ದೇವಸ್ಥಾನ. ಈ ಥರ ಬರುತ್ತೆ ದೇವಸ್ಥಾನ. ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ. ಗೋಪುರ ಟೈಪ್ ಇಲ್ಲಿ ದೇವಸ್ಥಾನಗಳೆಲ್ಲ. ಇಲ್ಲಿ ಚಿಕನ್ನ ಪ್ರಸಾದವಾಗಿ ಕೊಟ್ಟರು. ನಾನು ನಿಮಗೆ ತೋರಿಸ್ತಾರೋ ಗರುಡನ ಎಷ್ಟು ದೊಡ್ಡದಿದೆ ನೋಡಿ ಗಾಯ್ಸ್. ದರ್ಶನ ಎಲ್ಲ ಮುಗೀತು. ಇವಾಗ ಹೊರಡ್ತೀವಿ ನಾವು. ನೆಕ್ಸ್ಟ್ ಏನಾದರೂ ಸಿಕ್ಕಿದ್ರೆ ತೋರಿಸ್ತೀನಿ. ಓಕೆ ಗಾಯ್ಸ್, ನಾವು ಇವಾಗ ಕೇರಳದಲ್ಲಿರುವಂತಹ ಮದ್ದೂರು ಬೀಚಿಗೆ ಬಂದಿದ್ದೀವಿ. ಓಕೆ, ನನ್ನ ಒಂದು ವ್ಲಾಗಿಗೆ ಯಾರ್ದೊಂದು ಲೈಕ್ ಜಾಸ್ತಿ ಬಂದರೆ ನಿಮಗೂ ಖುಷಿ ಆಗ್ತದೆ. ಜಾಸ್ತಿ ವಿಡಿಯೋ ಮಾಡೋಣ ಅಂತ. ಸೊ ನಾನು ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಬೀಚ್ ಯಾವ ಥರ ಇದೆ ವ್ಯೂ ಅಂತ ಹೇಳ್ಕೊಂಡು. ತುಂಬಾ ಚೆನ್ನಾಗಿರ್ತದೆ ಇಲ್ಲಿ. ಬೀಚಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನೋಡಿ ಗಾಯ್ಸ್, ನೆಕ್ಸ್ಟ್ ನಾವು ಹೋಗಿದ್ದು ಊಟಕ್ಕೆ. ಕೇರಳದಲ್ಲಿ ಈ ಥರ ಬಾಯ್ಲ್ಡ್ ರೈಸ್ ಕೊಡ್ತಾರೆ ಊಟನ. ಮತ್ತು ನಮ್ಮ ನಾದ್ನಿ. ಹಾಯ್ ಗಾಯ್ಸ್, ನಾವಿವಾಗ ರೂಮ್ ಬಿಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ರೂಮ್ ಫೆಸಿಲಿಟಿ ಕೂಡ ಚೆನ್ನಾಗಿತ್ತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ರೂಮ್ ಖಾಲಿ ಮಾಡಿಬಿಟ್ಟು. ಈ ತೋರಿಸ್ತೀನಿ ರೂಮ್ ಯಾವ ಥರ ಇತ್ತು ನೋಡಿ. AC ಈ ಥರ ಎಲ್ಲ ಕೊಟ್ಟಿದ್ರು. ಸೊ ಈ ಥರ ಎಲ್ಲ ಇತ್ತು. ಬೆಡ್ ಸಪ್ರೇಟ್ ಬೆಡ್ ಆಗಿತ್ತು, ಚೆನ್ನಾಗಿತ್ತು ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಟಾಟಾ. ಅಲ್ಲೇನಾದರೂ ನಾವು ನೋಡಿದ್ವಿ ಸ್ಟಾಪ್ ಮಾಡ್ತೀವಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಬಾ, ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.